ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಯಾವುದೇ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಬಿಡಲಿಲ್ಲ, ಯಾವುದೇ ಧಮಕಿ ಹಾಕಲಿಲ್ಲ, ಯಾವುದೇ ಸ್ಯಾಂಕ್ಷನ್ ಹೇರಲಿಲ್ಲ. ಕೇವಲ 3 ಫೋನ್ ಕಾಲ್ಗಳು ಹೇಗೆ ಇಡೀ ಘಟನೆಗೆ ಒಂದು ದೊಡ್ಡ ತಿರುವನ್ನು ನೀಡಿದ್ವು ಅನ್ನುವಂಥ ಒಂದು ಘಟನೆಯನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಭಾಳ ಹಿಂದೆ ಯಾವತ್ತೋ ನಡೆದದ್ದಲ್ಲ, ನಿನ್ನೆ ಇಲ್ಲ ಮೊನ್ನೆ ನಡೆದಂಥ ಘಟನೆ ಇದು. 11ನೇ ತಾರೀಕು ಜರುಗಿದ ಘಟನೆ ಇದು. ನಿಮಗೆ ಗೊತ್ತು, ಸ್ಟೇಟ್ ಆಫ್ ಹಾರ್ಮೋಸ್ನಲ್ಲಿ ಯಾವುದೇ ರೀತಿಯಾದಂಥ ಹಡಗು ಹೋಗಲಿಕ್ಕೆ ಈಗ ಅನುಮತಿಯೇ ಇಲ್ಲ. ಸಂಪೂರ್ಣವಾಗಿ ಸ್ತಬ್ಧಗೊಳಿಸಿದೆ ಇರಾನ್. ತನ್ಮೂಲಕ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ತನ್ಮೂಲಕ ತೈಲದ ಬೆಲೆ ಇನ್ನಿಲ್ಲದ ಹಾಗೆ ಜಾಗತಿಕ ಮಟ್ಟದಲ್ಲಿ ಏರ್ಲಿ ಅನ್ನುವಂಥ ಹಿಡನ್ ಅಜೆಂಡಾ ಇಟ್ಕೊಂಡಿದೆ. ತನ್ಮೂಲಕ ಅಮೇರಿಕಾ ಇಸ್ರೇಲ್ಗಳನ್ನು ಹಣಿಯಬೇಕು ಅಂತ ಕಾಯ್ತಾ ಇದೆ. ತನ್ಮೂಲಕ ಕೊಲ್ಲಿ ರಾಷ್ಟ್ರಗಳು ತನ್ನೆದುರಿಗೆ ಸರೆಂಡರ್ ಆಗಲಿ ಅಂತ ಕಾಯ್ತಾ ಇದೆ. ಇದೇ ಸಂದರ್ಭದಲ್ಲಿ ಭಾರತದ ಹಡಗೊಂದು ಅದೇ ಸ್ಟೇಟ್ ಆಫ್ ಹಾರ್ಮೋಸಿಂದ ಯಾವುದೇ ತೊಂದರೆ ಇಲ್ಲದೆ ನಿರಮ್ಮಳವಾಗಿ ನಿರಾತಂಕವಾಗಿ ಹೇಗೆ ಬಂದು ಸೇರಿತು ಅನ್ನೋದೇ ಇವತ್ತಿನ ಘಟನೆ, ಇವತ್ತಿನ ಸಂಚಿಕೆ. ಭಾಳ ಇಂಟ್ರೆಸ್ಟಿಂಗ್ ಆದಂಥದ್ದು, ರೋಚಕವಾದಂಥದ್ದು ಇದು. ಮಾರ್ಚ್ 1ನೇ ತಾರೀಕು ಒಂದು ಶಿಪ್ ಹೊರಡುತ್ತೆ. ಸೌದಿ ಅರೇಬಿಯಾದಲ್ಲಿರುವಂಥ ಕ್ರೂಡ್ ಆಯಿಲನ್ನು ಹಾಕ್ಕೊಂಡು 1,35,135 ಟನ್ ಅಷ್ಟು ಒಂದು ವೆಸಲ್ನಲ್ಲಿ ಹಾಕ್ಕೊಂಡು ಶೆನ್ಲಾಂಗ್ ಎನ್ನುವಂಥ ಹಡಗು ಹೊರಡುತ್ತೆ ಮಾರ್ಚ್ 1ನೇ ತಾರೀಕು. ನಿಮಗೆ ಗೊತ್ತು, ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗಿದೆ. ಮಾರನೇ ದಿವಸ ಇದು ಹೊರಡುತ್ತೆ. ಹೊರಟಾದ ಮೇಲೆ ಮುಂದಿನ ದಿನಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ಟೇಟ್ ಆಫ್ ಹಾರ್ಮೋಸ್ ಕ್ಲೋಸು ಅಂತ ಇರಾನ್ ಹೇಳಿಬಿಡುತ್ತೆ. ಅಷ್ಟೊತ್ತಿಗೆ ಈಗಾಗಲೇ ಹಡಗು ಹೊರಟುಬಿಟ್ಟಿದೆ. ಮಾರ್ಚ್ 8ನೇ ತಾರೀಕು ಸರಿಯಾಗಿ ಸ್ಟೇಟ್ ಆಫ್ ಹಾರ್ಮೋಸಿಗೆ ಬಂದುಬಿಡುತ್ತೆ. ಸ್ಟೇಟ್ ಆಫ್ ಹಾರ್ಮೋಸ್ ಇನ್ನು ಹಾರ್ಮೋಸ್ ಜಲಸಂಧಿ ಹತ್ರ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಅದರ AIS ಟ್ರಾನ್ಸ್ಪಾಂಡರ್ ಆಫ್ ಆಗಿಬಿಡುತ್ತೆ. AIS ಟ್ರಾನ್ಸ್ಪಾಂಡರ್ ಅಂದರೆ ನಮ್ಮ ವೈಫೈ ಇಂಟರ್ನೆಟ್ ಎಲ್ಲ ಹೇಗಿರುತ್ತೋ ಹಾಗೆ ಶಿಪ್ನ ಸ್ಥಿತಿಗತಿಯನ್ನು ತಿಳಿಸುವ, ಶಿಪ್ನ ಲೊಕೇಶನನ್ನು ಹುಡುಕ್ಲಿಕ್ಕೆ ಇರುವಂಥ ಕಡ್ಡಾಯವಾಗಿ ಆನ್ ಆಗಿ ಇರಲೇಬೇಕಾದಂಥ ವ್ಯವಸ್ಥೆ ಇದು. ಇದಕ್ಕೆ ಟ್ರ್ಯಾಕಿಂಗ್ ರ್ಯಾಡಾರ್ ಅಂತ ಕರೀತಾರೆ. ಈ ಟ್ರ್ಯಾಕಿಂಗ್ ರ್ಯಾಡಾರ್ ಮಾರ್ಚ್ 8ನೇ ತಾರೀಕು ಇದ್ದಕ್ಕಿದ್ದಾಗೆ ಆಫ್ ಆಗಿಬಿಡುತ್ತೆ. ಹಡಗಿನ ದಿಕ್ಕು ದೆಸೆಗಳೇ ಗೊತ್ತಾಗೋದಿಲ್ಲ. ಮುಂದೆ ನೋಡಿದರೆ ಮಾರ್ಚ್ 11ನೇ ತಾರೀಕು ಬಂದು ಮುಂಬೈನ ಡಾಕ್ ಯಾರ್ಡಲ್ಲಿ ನಿಂತಿರುತ್ತೆ ಶಿಪ್. ಹಾಗಾದರೆ ಈ ಸ್ಟೇಟ್ ಆಫ್ ಹಾರ್ಮೋಸ್ನ ದಾಟಿಕೊಂಡು ಭಾರತದ ಹಡಗು ಹೇಗೆ ನಮ್ಮನ್ನು ತಲುಪಿತು, ಯಾಕೆ ಅದಕ್ಕೆ ತೊಂದರೆಯಾಗಲಿಲ್ಲ? ಭಾಳ ಭಾರತದ ವಿದೇಶಾಂಗ ನೀತಿಯನ್ನು ನಾವು ಎಷ್ಟು ಕೊಂಡಾಡಿದರೂ ಕಡಿಮೆ. ನೋಡಿ, ಅದೇ ಸಂದರ್ಭದಲ್ಲಿ ಇನ್ನೆರಡು ವೆಸಲ್ಗಳು ಹೊರಟು. ಒಂದು ಎಕ್ಸ್ಪ್ರೆಸ್ ರೋಮ್ ಅಂತ, ಒಂದು ಮಯೂರಿ ನಾರಿ ಅಂತ. ಒಂದು ಮಯೂರಿ ನಾರಿ ಮೇಲೆ ಹೇಗೆ ದಾಳಿ ಆಯಿತು ಅಂತ ನಿನ್ನೆ ಇಲ್ಲ ಮೊನ್ನೆ ನಿಮ್ಗೆ ಸಂಚಿಕೆಯಲ್ಲಿ ಹೇಳಿದ್ದೇನೆ ನಾನು. ಹೇಗೆ ಥೈಲ್ಯಾಂಡ್ನಿಂದ ಬರ್ತಾ ಇದ್ದಂಥ ಆಮದು ಸರಕಿನ ಮೇಲೆ ದಾಳಿ ಆಯಿತು. ಏಕೆಂದರೆ ಅವರು ಮುಂಚೆಯೇ ಮಾತುಕತೆಯನ್ನು ಆಡಲಾರದೆ, ಯಾವುದೇ ರೀತಿಯ ಸಂಧಾನ ಮಾಡಿಕೊಳ್ಳಲಾರದೆ ಬಂದಂಥ ಶಿಪ್ಗಳು. ಅದರ ಮೇಲೆ ದಾಳಿಯನ್ನು ಮಾಡಿತು ಇರಾನ್. ಆದರೆ ಭಾರತದ ಶಿಪ್ ಮಾತ್ರ ಯಾವುದೇ ತಾಪತ್ರಯ ಆಗಲಾರದೆ ಬಂತು. ಅದು ಹೇಗೆ ಬಂತು? ಅದಕ್ಕೆ ಭಾರತದಿಂದ ಹೋದಂಥ 3 ಕರೆಗಳು, 3 ಕರೆಗಳು. ಒಂದು ಫೆಬ್ರವರಿ 28, ಎರಡನೇದು ಮಾರ್ಚ್ 5, ಮೂರನೇದು ಮಾರ್ಚ್ 10. ಯಾರ ಜೊತೆ ಮಾತು, ಯಾರು ಮಾತಾಡಿದರು, ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು. ಭಾರತದ ಕಡೆಯಿಂದ ಮಾತನಾಡಿದ್ದು ಡಾಕ್ಟರ್ S ಜೈಶಂಕರ್, ವಿದೇಶಾಂಗ ಸಚಿವ, ನಮ್ಮ ಹೆಮ್ಮೆಯ ವಿದೇಶಾಂಗ ಸಚಿವ. ಆ ಕಡೆ ಅಬ್ಬಾಸ್ ಅಘಾಚಿ, ಅವರ ವಿದೇಶಾಂಗ ಸಚಿವ. ಮಾತುಕತೆ ಏನು? ಮಾತುಕತೆ ಭಾಳ ಮುಖ್ಯವಾದದ್ದು. ನಮ್ಮ ಹಡಗುಗಳು ಈಗ ಯುದ್ಧ ಶುರುವಾಗುವ ಹಿಂದಿನ ದಿವಸ ಅಥವಾ ಆವತ್ತಿನ ದಿವಸ ಹೊರಟುಬಿಟ್ಟಿದ್ದಾವೆ. ಈಗಾಗಲೇ ಅಲ್ಲಿ ಬಂದುಬಿಟ್ಟಿದ್ದಾವೆ. ನೀವು ಈಗ ನಿಷೇಧವನ್ನು ಹೇರಿದ್ದೀರಿ. ದಯವಿಟ್ಟು ನಮ್ಮ ಇಂಧನ ಸುರಕ್ಷತೆಗೆ ಅಡ್ಡಿ ಬರಬೇಡಿ. ನಮ್ಮದು ನಿಮ್ಮದು ಇತಿಹಾಸ ಕಾಲದಿಂದ ಇರುವಂಥ ಸಂಬಂಧ, ಭಾರತ ಮತ್ತು ಇರಾನ್ದು. ನಾವು ಸ್ಟ್ರಾಟಜಿಕ್ ರಿಲೇಷನನ್ನು ಹೊಂದಿದ್ದೀವಿ, ಟ್ರಾನ್ಸಾಕ್ಷನಲ್ ರಿಲೇಷನ್ ಹೊಂದಿದ್ದೀವಿ. ನಿಮ್ಮ ಬಗ್ಗೆ ಬಹಳಷ್ಟು ಕಳಕಳಿಯನ್ನು ಇಟ್ಕೊಂಡಿರೋರು ಸ್ವತಃ ನರೇಂದ್ರ ಮೋದಿಯವರು ತಮ್ಮ ಜೊತೆ ಮಾತನಾಡಿದ್ದಾರೆ. ಆದ್ದರಿಂದ ಹಡಗಿನ ಸುರಕ್ಷತೆ ಮತ್ತು ಭಾರತದ ಇಂಧನ ಸುರಕ್ಷತೆ ಎರಡನ್ನೂ ಕಾಪಾಡಿಕೊಳ್ಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲೆ ಹಾಕಿದ್ದೀವಿ ಅಂತ ನಮ್ಮ ಡಾಕ್ಟರ್ ಜೈಶಂಕರ್ ಮಾತಾಡ್ತಾರೆ. ಅವರು ಫೆಬ್ರವರಿ 28ಕ್ಕೆ ಮಾತಾಡುವಾಗ ಇನ್ನೂ ನಮ್ಮ ಶಿಪ್ಪೇ ಹೊರಟಿರಲಿಲ್ಲ. ಫೆಬ್ರವರಿ 28ಕ್ಕೆ ಅವರು ಮಾತನಾಡಿದ ಸಂದರ್ಭದಲ್ಲಿ ಇರಾನಿನ ಯುದ್ಧ ಈ ಮಟ್ಟಿಗೆ ಕೋಲಾಹಲವನ್ನು ಎಬ್ಸತ್ತೆ ಅನ್ನುವಂಥ ಕಲ್ಪನೆ ಇರಲಿಲ್ಲ. ಆದರೆ ಇರಾನ್ನ ಬಾಂಧವ್ಯದ ಕುರಿತು ಮಾಡಿದಂಥ ಕರೆ ಮತ್ತು ಇರಾನ್ನ ಯೋಗಕ್ಷೇಮಕ್ಕಾಗಿ ಡಾಕ್ಟರ್ ಜೈಶಂಕರ್ ಮಾತನಾಡಿದ ಕರೆ ಮತ್ತು ಇರಾನಿನ ಸ್ಥಿತಿಗತಿಗೆ ಏನಾದರೂ ಅಗತ್ಯದ
ಪ್ರಶ್ನೆಯನ್ನು ಕೇಳಲಿಕ್ಕಾಗಿ ಉಭಯ ಕುಶಲೋಪರಿಗಾಗಿ ಮಾಡಿದಂಥ ಕರೆ. ಅದಾದಮೇಲೆ ಮಾರ್ಚ್ 5ಕ್ಕೆ ಮಾಡಿದರು, ಅದಾದಮೇಲೆ ಮಾರ್ಚ್ 10ಕ್ಕೆ ಮಾಡಿದರು, ಮಾತು ಬೇರೆ. ನೋಡಿ, ಪ್ರತಿ ದಿವಸ ಇದೇ ಸ್ಟೇಟ್ ಆಫ್ ಹಾರ್ಮೋಸಿಂದ ಒಂದು ದಿನಕ್ಕೆ 20 ಮಿಲಿಯನ್ ಬ್ಯಾರಲ್ನಷ್ಟು ಪಾಸ್ ಆಗ್ತಾಯಿತ್ತು ಪ್ರತಿ ದಿವಸ. 1 ಮಿಲಿಯನ್ ಅಂದರೆ 10 ಲಕ್ಷ ತಮ್ಗೆ ಗೊತ್ತಿದೆ, 20 ಮಿಲಿಯನ್ ಅಂದರೆ 2 ಕೋಟಿ ಆಯ್ತು ಅಲ್ಲಿಗೆ. ಹಾಗೆ ಪಾಸ್ ಆಗ್ತಾ ಇರೋಂಥ ತೈಲ ಬ್ಯಾರಲ್ಗಳು ಈಗ ಪಾಸೇ ಆಗ್ತಾ ಇಲ್ಲ, ಸಂಪೂರ್ಣ ಸ್ತಬ್ಧ ಆಗಿದೆ. ಜೊತೆಗೆ ಒಂದು ವ್ಯವಸ್ಥೆ ಇರುತ್ತೆ, ಏನಂತಂದರೆ ಎಮರ್ಜೆನ್ಸಿ ಆಯಿಲ್ ರಿಸರ್ವ್ ಅಂತ ಜಾಗತಿಕ ಮಟ್ಟದಲ್ಲಿ ಕಾದಿಟ್ಟಿರ್ತಾರೆ, ತೈಲ ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ. ಯಾಕೆಂದರೆ ಯಾವ ದೇಶಕ್ಕೆ ಯಾವಾಗ ಅಗತ್ಯ ಬೀಳುತ್ತೋ ಕಳಿಸ್ಕೊಡ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಆದಾಗ ಅಂತ. ಅದನ್ನು ಈಗ 400 ಮಿಲಿಯನ್ನಷ್ಟು ಬ್ಯಾರಲ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ತೈಲ ಮಾರುಕಟ್ಟೆಯಲ್ಲಿ ದರದಲ್ಲಿ ವ್ಯತ್ಯಾಸ ಆಗಬಾರ್ದು, ಇದ್ದಕ್ಕಿದ್ದ ಹಾಗೆ ಏರಬಾರ್ದು ಅಂತ 400 ಮಿಲಿಯನ್ ಬ್ಯಾರಲ್ಗಳನ್ನು ರಿಲೀಸ್ ಮಾಡಲಾಗಿದೆ. ಮಾಡಿದರೂ ಕೂಡ ಮಾರುಕಟ್ಟೆಯ ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿರಲಿ, ಇಷ್ಟರಲ್ಲಿಯೇ ಭಾರತಕ್ಕೆ ಇನ್ನು 2 ಶಿಪ್ಗಳು 2 ದಿವಸದಲ್ಲಿ ಬರಲಿದೆ. ಒಂದು ಪುಷ್ಪಕ್ಕು, ಇನ್ನೊಂದು ಪರಿಮಳ. ಇವೆರಡು ತಕ್ಷಣದಲ್ಲಿ ಬರುವಂಥ 2 ಹಡಗುಗಳು. ಅದಾದ ಮೇಲೆ ನಮ್ಮ 20 ಇಂಡಿಯನ್ ಫ್ಲ್ಯಾಗ್ಡ್ ವೆಸಲ್ಸ್ ಅಂದರೆ ಭಾರತದ ಧ್ವಜವನ್ನು ಹೊತ್ತಂಥ 20 ಹಡಗುಗಳು ಭಾರತದ ನಮ್ಮ ಪೋರ್ಟ್ಗಳಿಗೆ ಬರ್ತಾ ಇದ್ದಾವೆ. ನಮ್ಮ 677 ಸೇಲರ್ಸು ಅಂದರೆ ಇಂಡಿಯನ್ ನೇವಿನಲ್ಲಿ, ಇದು ನಮ್ಮ ಹಡಗಿನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗ, ನೇವಿ ಎಲ್ಲ ಸೇರಿ 677 ಜನ ಸಮುದ್ರದ ಮಧ್ಯದಲ್ಲಿದ್ದಾರೆ. ಅವರೆಲ್ಲರ ಸುರಕ್ಷತೆಯನ್ನು ಇವತ್ತು ಆ ಸ್ಟೇಟ್ ಆಫ್ ಹಾರ್ಮೋಸ್ನಲ್ಲಿ ಕಾಪಾಡುವ ಜವಾಬ್ದಾರಿಯನ್ನು ಇರಾನ್ ತೆಗೆದುಕೊಂಡಿದೆ. ಡಾಕ್ಟರ್ ಜಯಶಂಕರ್ ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿ ಸರಿಯಿಲ್ಲ ಅಂತ ರಾಹುಲ್ ಗಾಂಧಿ ಪಟಾಲಂ ಹೇಳುತ್ತಲ್ಲ, ಅವ್ರಿಗೆ ಒಂದೇ ಒಂದು ವೆಸಲನ್ನು ಈ ಸ್ಟೇಟ್ ಆಫ್ ಹಾರ್ಮೋಸಿಂದ ಪಾಸ್ ಮಾಡಿಸ್ಲಿಕ್ಕೆ ತಾಕತ್ತಿದ್ರು ಮಾಡುವಂತೆ ಹೇಳಿ ಇವತ್ತು ಸುರಕ್ಷಿತವಾದಂಥ, ವಿಶ್ವಾಸಾರ್ಹವಾದಂಥ, ಜೊತೆಗೆ ಸಂವೇದನಾಶೀಲತೆಯನ್ನು, ಅಂತಃಕರಣವನ್ನು ಉಳಿಸ್ಕೊಂಡಿರುವಂಥ ಸರ್ಕಾರ ಇರೋದರಿಂದ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಬೇರೆ ಯಾವುದೋ ಅಲಾಲ್ ಟೋಪಿಗಳು ಈ ದೇಶವನ್ನು ಆಳುವ ಸ್ಥಿತಿ ಬಂದುಬಿಟ್ರೆ ನಮ್ಮ ಸ್ಥಿತಿ ಹೇಗಿರಬಹುದಿತ್ತು? ಸುಮ್ಮನೆ ಆಲೋಚನೆ ಮಾಡಿ. ದಯವಿಟ್ಟು ಈ ಸಂಚಿಕೆಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡುವ ಪ್ರಯತ್ನ ಮಾಡಿ. ನಿಮ್ಮ ಸ್ಟೇಟಸ್ನಲ್ಲಿ ದಯವಿಟ್ಟು ಇದನ್ನು ಶೇರ್ ಮಾಡಿ, ಸೊ ದ್ಯಾಟ್ ವಿ ಕ್ಯಾನ್ ರೀಚ್ ಮೋರ್ ಪೀಪಲ್. ಹೆಚ್ಚು ಜನರು ತಲುಪುವ ಸಾಧ್ಯತೆ ಇದೆ. ರವೀಂದ್ರ ಜೋಶಿ ಅಂದರೆ ಭರವಸೆ. ಪ್ಲೀಸ್ ರಿಲೈ ಅಪಾನ್ ಮೀ. ಸುದ್ದಿಗಳು ನಿಖರವಾಗಿರ್ತವೆ. ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಸುದ್ದಿಗಳನ್ನು ಕೊಡುವ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.